ರಸಕವಳ ಬಳಗಕ್ಕೆ ಸ್ವಾಗತ. ಇವತ್ತು ಅಕ್ಕಿ ರೊಟ್ಟಿ ಮಾಡೋದನ್ನ ನೋಡೋಣ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಸುಮಾರು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ಇದು 8 ಟೇಬಲ್ ಸ್ಪೂನ್ನಷ್ಟು ಬರುತ್ತೆ. ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಕತ್ತರಿಸಿಟ್ಟಿದ್ದು, 3.5 ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ, 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಬಳಸೋದ್ರಿಂದ ರೊಟ್ಟಿ ತಟ್ಟಲಿಕ್ಕೆ ಸುಲಭ ಆಗುತ್ತೆ. 1 ಟೀ ಸ್ಪೂನ್ನಷ್ಟು ಉಪ್ಪು, 2.5 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ಬದಲು ಕಾಯಿನ ಬೇಕಾದ್ರೆ ತುಂಬ ತೆಳುವಾಗಿ ಕಟ್ ಮಾಡಿ ಹಾಕಿದ್ರೆ ರೊಟ್ಟಿ ರುಚಿಯಾಗಿರುತ್ತೆ. 2 ಸಣ್ಣಗೆ ಕತ್ತರಿಸಿಟ್ಟ ಹಸಿರು ಮೆಣಸಿನಕಾಯಿ, ಹಾಗೆ 2.5 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಹಾಗೆ ನೀರು ಮತ್ತು ಎಣ್ಣೆ. ಈಗ ರೊಟ್ಟಿ ಮಾಡೋದನ್ನು ನೋಡೋಣ. ರೊಟ್ಟಿ ಹಿಟ್ಟನ್ನು ಕಲಿಸ್ಲಿಕ್ಕೆ ನೀರು ಹಾಕ್ಲಿಕ್ಕೆ ಮುಂಚೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಹಾಗೆ ಒಂದು ಸಾರಿ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊಳ್ಳೋದ್ರಿಂದ ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ ರೊಟ್ಟಿಯಲ್ಲಿ ಸಮನಾಗಿ ಬರುತ್ತೆ. ಹಾಗೆ ರೊಟ್ಟಿನ ಒಂದು ಸಮವಾಗಿ ತಟ್ಟಲಿಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ರೊಟ್ಟಿ ಹಿಟ್ಟು ಕಲಿಸ್ಬಿಟ್ಟು 10 ನಿಮಿಷ ಬಿಟ್ಟು ಆಮೇಲೆ ರೊಟ್ಟಿ ಹಾಕಲಿಕ್ಕೆ ಶುರು ಮಾಡ್ಬೋದು. ನಾನು ಪ್ಯಾನ್ನಲ್ಲೇ ಡೈರೆಕ್ಟಾಗಿ ರೊಟ್ಟಿ ತಟ್ಕೋತೀನಿ. ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಬಟ್ಟೆಯ ಮೇಲೆ ರೊಟ್ಟಿ ತಟ್ಕೊಂಡು ಆನಂತರ ಅದನ್ನು ತವಕ್ಕೆ ಹಾಕ್ಕೊಳ್ಳೋವಾಗ ಕೆಲವು ಸತಿ ಕಷ್ಟ ಆಗುತ್ತೆ. ಅದರಲ್ಲೂ ಮೊದಲು ರೊಟ್ಟಿ ಮಾಡೋರಿಗೆ ಹೀಗೆ ತಟ್ಟೋದ್ರಿಂದ ರೊಟ್ಟಿನ ಒಂದು ಸಮವಾಗಿ ತಟ್ಬೋದು. ತವ ಬಿಸಿ ಇಲ್ಲದೆ ಇರೋದ್ರಿಂದ ಕೈ ಸುಡಲ್ಲ. ಒಂದು 3 ಕಡೆ ಹೀಗೆ ಹೋಲ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ನಾವು ಈಸಿಯಾಗಿ ಹಾಕ್ಬೋದು, ಕೆಳಗಡೆಗೆಲ್ಲ ಹೋಗುತ್ತೆ. ಹಾಗೆ ರೊಟ್ಟಿ ಮಗ್ಚೋವಾಗ ಈಸಿ ಆಗುತ್ತೆ. ಈಗ ಉರಿ ಮೀಡಿಯಮಲ್ಲಿಟ್ಟು ರೊಟ್ಟಿ ಸುಡ್ಲಿಕ್ಕೆ ಇಡೋಣ. ಹಾಗೆ ಮುಚ್ಚಿಟ್ಟು ಬೇಯಿಸೋಣ. ಮುಚ್ಚೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಕ್ಯಾರೆಟ್ ತುರಿಬೇಕಾದ್ರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು. 2ನೇ ಅಥವಾ 3ನೇ ರೊಟ್ಟಿ ತಟ್ಟುವಾಗ ತವದ ಹಿಂಭಾಗಕ್ಕೆ ತಣ್ಣೀರನ್ನ ಹಾಕೋದ್ರಿಂದ ತಕ್ಷಣವೇ ಅದು ತಣ್ಣಗಾಗುತ್ತೆ. ಹಾಗಾಗಿ ಮತ್ತೆ ಮೊದಲಿನ ಥರಾನೇ ತವದ ಮೇಲೆ ಡೈರೆಕ್ಟಾಗಿ ರೊಟ್ಟಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಹೊಸ ರೊಟ್ಟಿ ತಟ್ಕೋಬೋದು. ಅಕ್ಕಿ ಗೋಧಿ ಹಿಟ್ಟಿನ ಜೊತೆಗೆ ಬೇಕಾದರೆ ಸ್ವಲ್ಪ ಮಟ್ಟಿಗೆ ರಾಗಿ ಹಿಟ್ಟನ್ನು ಕೂಡ ಬೆರೆಸ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇದೆರಡು ಪ್ರಮಾಣಗಳನ್ನು ಒಂದು ಹೆಚ್ಚು ಒಂದು ಕಡಿಮೆ ಮಾಡಿಕೊಂಡು ನಮಗೆ ಯಾವ ರುಚಿ ಇಷ್ಟ ಆಗುತ್ತೆ ಆ ರುಚಿಗೆ ನಾವು ಮಾಡ್ಕೋಬೋದು. ಗೋಧಿ ಹಿಟ್ಟು ಜಾಸ್ತಿ ಹಾಕಿದಾಗ ರೊಟ್ಟಿ ಸ್ವಲ್ಪ ಸಾಫ್ಟ್ ಬರುತ್ತೆ. ಹಾಗೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿ ಗೋಧಿ ಹಿಟ್ಟು ಕಮ್ಮಿ ಮಾಡಿದಾಗ ರೊಟ್ಟಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಮುಚ್ಚಳ ತೆಗೆದು ಎಣ್ಣೆ ಹಾಕೋಣ. ಈ ಹೋಲಲ್ಲಿ ಎಣ್ಣೆ ಹಾಕೋದ್ರಿಂದ ಅದು ರೊಟ್ಟಿಗೆ ತಳಭಾಗ ಕೂಡ ಹೋಗುತ್ತೆ. ಹಾಗಾಗಿ ನಮಗೆ ರೊಟ್ಟಿ ಮುಚ್ಚಲಿಕ್ಕೆ ಸುಲಭ ಆಗುತ್ತೆ. ಎಣ್ಣೆ ಬದಲಿಗೆ ಬೇಕಾದರೆ ಬೆಣ್ಣೆ ಕೂಡ ಹಾಕೋಬೋದು. ಉರಿನ ತುಂಬ ಜಾಸ್ತಿ ಅಥವಾ ಕಮ್ಮಿ ಇಡೋದು ಬೇಡ, ಮೀಡಿಯಮಲ್ಲಿ ಇರಲಿ. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತಾಗಿದೆ. ಈಗ ರೊಟ್ಟಿ ಮಗ್ಚೋಣ. ಇದರಿಂದ 2ನೇ ರೊಟ್ಟಿ ತಟ್ಟಲಿಕ್ಕೂ ಮುಂಚೆ ತವದ ಹಿಂಭಾಗಕ್ಕೆ ಹೀಗೆ ತಣ್ಣೀರು ಹಾಕ್ಕೊಳ್ಳಿ. ಇವಾಗ ಇದ್ರ ಮೇಲೆ ಡೈರೆಕ್ಟಾಗಿ ರೊಟ್ಟಿ ತಟ್ಬೋದು. 2ನೇ ರೊಟ್ಟಿಗೆ ನಾನು ಬಟರ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಕ್ಕಿ ರೊಟ್ಟಿಯನ್ನು ಕಾಯಿ ಚಟ್ನಿ ಜೊತೆ ತಿನ್ನಬಹುದು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.